21ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ ನಂಜನಗೂಡಲ್ಲಿ ಅದ್ದೂರಿಯಾಗಿ ಕಪಿಲ ಆರತಿನ ಏರ್ಪಡಿಸಿದ್ರು. ಜೊತೆಗೆ ಲಕ್ಷ ದೀಪೋತ್ಸವವನ್ನು ಮಾಡ್ತಾ ಇದ್ರು. ನಾವ್ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ತುಂಬಾ ಜನ ಬಂದು ಕಾಯ್ತಾ ಕೂತಿದ್ರು ಆರತಿಗೆ. ಅಲ್ಲಿ ಮುಂದೆ ಒಂದು ದೊಡ್ಡ ರಂಗೋಲಿ ಬಿಡಿಸಿದ್ರು. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇನ್ನು ಬಿಡಿಸ್ತಾ ಇದ್ರು. ಈ ಕಪಿಲ ಆರತಿಗೆ ತುಂಬಾ ಸಿದ್ಧತೆನ ಮಾಡ್ಕೋತಾ ಇದ್ರು. ಮೆಟ್ಲು ಮೇಲೆ ಅವಾಗಾಗ್ಲೇ ದೀಪಗಳನ್ನೆಲ್ಲ ಇಟ್ಟು, ಇನ್ನು ಹೊರಗಡೆನು ತುಂಬಾ ದೀಪಗಳನ್ನ ಇಟ್ಟು ಅಲಂಕಾರ ಮಾಡ್ತಾ ಇದ್ರು. ನಾನಂತೂ ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನ್ಸ್ತಾ ಇತ್ತು ನೋಡಕ್ಕೆ. ಏನು ಆರತಿ ಅಂತಂದ್ರೆ ಹೆಂಗ್ ಮಾಡ್ತಾರೆ ಅಂತ ತುಂಬಾ ಕುತೂಹಲ ಇತ್ತು. ಇದನ್ನ 12 ವರ್ಷದಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನದಿಗೆ ಜಲಕ್ಕೆ ಆರಾಧನೆ ಮಾಡಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇರೋದು 16 ಕಾಲ್ ಮಂಟಪ ಅಂತ. ತುಂಬಾ ಕಾರಣಕ್ಕೆ ಕಪಿಲ ಆರತಿನ ಮಾಡ್ತಾರೆ. ಈ ಕಪಿಲಾ ನದಿ ನೀರು ಕುಡಿಯಕ್ಕೆ, ಕೃಷಿಗೆ, ಹಾಗೆ ಎಷ್ಟೊಂದು ಜೀವಕ್ಕೆ ಆಧಾರ ಆಗಿರುತ್ತೆ. ಇದಕ್ಕೆಲ್ಲ ಧನ್ಯವಾದ ಹೇಳಕ್ಕೆ, ಕೃತಜ್ಞತೆ ಹೇಳಕ್ಕೆ ಈ ಕಪಿಲಾ ಆರತಿನ ಮಾಡ್ತಾರೆ. ನದಿ ಕಲುಷಿತ ಆಗ್ಬಾರ್ದು, ಒಣಗೋಗ್ಬಾರ್ದು ಅಂತ ಈ ಆರತಿ ಮೂಲಕ ನದಿ ದೇವಿನ ಉಳ್ಸೋಣ, ಕಾಪಾಡೋಣ ಅನ್ನೋ ಸಂದೇಶನ ಸಾರೋದಕ್ಕೆ ಈ ಆರತಿನ ಮಾಡ್ತಾರೆ. ಈ ನದಿ ಪೂಜೆ ಅಂತಂದ್ರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧನ ನೆನ್ಸ್ಕೊಳ್ಳೋದು. ನಮ್ಮ ಸಂಪ್ರದಾಯದಲ್ಲಿ ನದಿ ಅಂದ್ರೆ ತಾಯಿ ರೂಪ. ಆರತಿ ಮಾಡಿ ಮನಸ್ಸಿನಲ್ಲಿ ಶುದ್ಧತೆ, ಶಾಂತಿನ ತರೋಕೆ ಈ ಪೂಜೆ ಮಾಡ್ತಾರೆ. ಚೆನ್ನಾಗಿ ಬೆಳೆ ಬರ್ಬೇಕು, ಸರಿಯಾದ ಮಳೆ ಬರ್ಬೇಕು, ಹಾಗೆ ನೀರಿನ ಸಮತೋಲನ ಇರ್ಬೇಕು ಅಂತ ಈ ಆರತಿನ ಮಾಡ್ತಾರೆ. ಇಷ್ಟೇ ಅಲ್ಲ, ನಮ್ಮ ಸ್ಥಳೀಯ ಸಂಸ್ಕೃತಿನ ಮತ್ತೆ ಪರಂಪರೆನ ಉಳಿಸ್ಕೊಳಕ್ಕೆ ಈ ತರ ಆಚರಣೆಗಳೆಲ್ಲ ಮಾಡ್ತಾ ಇದ್ದಾರೆ. ನೋಡ್ತಿದ್ದಂಗೆ ಕತ್ಲೆ ಆಗೋಯ್ತು. ಜನಗಳು ಇನ್ನೂ ತುಂಬಾ ಜಾಸ್ತಿ ಆದ್ರು. ನೋಡಿ, ನಾವ್ ಇಲ್ಲಿ ನಿಂತಿದೀವಿ ಅಷ್ಟೊಂದ್ ಜನಗಳ ಮಧ್ಯ. ನನ್ಗಂತೂ ತುಂಬಾ ಕುತೂಹಲ ಇದೆ, ಹೇಗ್ ಮಾಡ್ತಾರೆ ಇದನ್ನೆಲ್ಲ ಅಂತ. ಲಕ್ಷ ದೀಪೋತ್ಸವ ನೋಡಕ್ಕೆ ಕಾಯ್ತಾ ಇದೀನಿ ನಾನು. ಇನ್ನೇನು ಈ ಆರತಿ ಸ್ಟಾರ್ಟ್ ಆಗತ್ತೆ. ಆರತಿ ಕೊನೆ ಆಗ ತನಕನೂ ಈ ವಿಡಿಯೋ ತೋರಿಸ್ತಾ ಇರ್ತೀನಿ, ನೋಡಿ. ಪಟಾಕಿಗಳನ್ನ 16 ಮಂಟಪದಲ್ಲಿ ಹೊಡೆದ ತಕ್ಷಣವೇ ತಾವೆಲ್ಲರೂ ದೀಪವನ್ನ ಬೆಳಗಬೇಕು. ದಯಮಾಡಿ ದೀಪವನ್ನ ಬೆಳಗಿದ ನಂತರ ಎಲ್ಲರೂ ಮೇಲ್ಭಾಗಕ್ಕೆ ಹೋಗಿ ಎಲ್ಲರಿಗೂ ಲಕ್ಷ ದೀಪೋತ್ಸವ ಕಣ್ತುಂಬಿಕೊಳ್ಳುವಂತಾಗಲಿ. सप्तनदी देवता सुप्रीता सुप्रसन्ना वरदा भवन्तु आरती पर्यन्तं संविधाना सावधाना भवन्तु ते. ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಕಪಿಲಾ ದೀಪಾರತಿ. ಸುಂದರ ಕ್ಷಣಗಳನ್ನು ದಯವಿಟ್ಟು ಬಂಧುಗಳೇ ಶಾಂತ ರೀತಿಯಿಂದ ವೀಕ್ಷಿಸಿ ಧನ್ಯರಾಗಿ.
वाञ्छितफलदं विमलं सारम् भगवत्सेवकजनादिरचितम् पठति सुखी तव इति समाप्तः। सरस्वती मैया की, नेत्रावती मैया की, ब्रह्मपुत्र की, सिंधु मैया की, काली मैया की, भीम की, कृष्ण की, कर्नाटक माता की, भारत माता की, धरती माता की। हर हर महादेव, हर हर महादेव, हरि हर महादेव, हरि हर महादेव। ओम वसोः पवित्रम् असि शतधारम्, वसोः पवित्रम् असि सहस्रधारम्, देवस्त्वा सविता पुनातु वसोः पवित्रेण शतधारेण सुप्त्वा काम अधुक्षः स्वाहा। ॐ सर्वं वै पूर्णानं स्वाहा, ॐ सर्वं वै पूर्णानं स्वाहा, ॐ सर्वं वै पूर्णानं स्वाहा। सर्वे च सुखिनः सन्तु, सर्वे सन्तु निरामयः,
सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्ति। ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ನದಿಗೆ ನಮ್ಮ ಶ್ರದ್ಧೆಯನ್ನ ನಾವೆಲ್ಲರೂ ಅರ್ಪಿಸಿದ್ದೇವೆ. ಒಮ್ಮೆ ಜೋರಾಗಿ ಕಪಿಲ ಮಾತೆಗೆ ಜೈಕಾರವನ್ನ ಕೂಗುತ್ತಾ ಲಕ್ಷ ದೀಪೋತ್ಸವವನ್ನ ಕಣ್ತುಂಬಿಕೊಳ್ಳಿ. ಬೋಲೋ ಕಪಿಲಾ ಮಾತಾ ಕೀ, ಗಂಗಾ ಮಾತಾ ಕೀ, ಕಾವೇರಿ ಮಾತಾ ಕೀ, ಕೃಷ್ಣ ಕೀ, ಗೋದಾವರಿ ಕೀ, ಭಾರತ್ ಮಾತಾ ಕೀ. ಕಪಿಲ ಆರತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕೃಷ್ಣ ದೇಶ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು. ನೋಡಿದ್ರಲ್ಲ ಆರತಿ ಎಷ್ಟು ಚೆನ್ನಾಗಿತ್ತಂತ. ಇಲ್ಲಿ ಕರ್ಕೊಂಡ್ ಬಂದ್ ನನ್ನ ಫ್ರೆಂಡ್ ಪವಿತ್ರಾಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಹಾಗೆ ಇನ್ನೊಂದು ಮಾತು, ಬರೀ ಆರತಿ ನೋಡಿ ಕಣ್ ತುಂಬ್ಕೊಳ್ಳೋದಷ್ಟೇ ಅಲ್ಲ ನಮ್ ಕೆಲ್ಸ. ಪೂಜೆ ಮಾಡಿ ನದಿಗೆ ಎಷ್ಟು ಗೌರವ ಕೊಟ್ಟಿದೀವೋ ಅದೇ ತರ ನದಿನ ಕಲುಷಿತಗೊಳಿಸದೆ ನಾವು ಅದಕ್ಕೆ ಗೌರವ ಕೊಟ್ಟು ಕಾಪಾಡ್ಕೋಬೇಕು. ಆವಾಗ ಈ ಆರತಿಗೆ ನಿಜವಾದ ಗೌರವ ಕೊಟ್ಟಂಗಾಗತ್ತೆ.